ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾವಿನಕಾಯಿದ್ದು ಒಂದು ಗ್ರೇಟು ಕಿತ್ಕೊಬರ್ಗೆ ಹೋಯ್ತಾ ಇದ್ದೀನಿ. ಏನಪ್ಪ ಸ್ನೇಹಿತರೆ ವಿಷಯ ಅಂದರೆ, ಒಂದು ಗಾದೆ ಅದೇ ಫಲ ಹಾಕಿ ಪಾಪ ಕಳಿ ಅಂತ. ಅದಕ್ಕೋಸ್ಕರ ನಿಮ್ಮ ಜಾಗಗಳಲ್ಲಿ ಎಲ್ಲರೂ ಜಮೀನಿದ್ರೆ ಹಣ್ಣು ಕೊಡೋ ಅಂಥ ಮರಗಳ್ನ ಹಾಕ್ಕೊಳ್ಳಿ. ನೀವು ಎಲ್ಲೇ ಇರ್ರಿ, ನೀವು ಹೆಂಗೆ ಇರಿ, ಅದೆಲ್ಲ ಬೇಡ. ಜಾಗಗಳಿದ್ರೆ ಅಲ್ಲಿ ಹಣ್ಣು ಬಿಡುವಂಥ ಫಲ ಬಿಡುವಂಥ ಗಿಡಗಳ್ನ ನೆಡಿ. ಒಂದಿನ ನಿಮಗೇನೆ ಮನಸ್ಸಿಗೆ ಖುಷಿ ಆಯ್ತದೆ. ಒಂದು ಹಣ್ಣು ಬಿಟ್ಟರೆ ಸಾಕು, ತಿನ್ಕೊಂಡ್ರೆ ನೀವು ಎಷ್ಟೇ ಇದಾಗಿರಲಿ ಎಲ್ಲ ಮರ್ತ್ಬಿಡ್ತೀರಿ. ಅದಕ್ಕೋಸ್ಕರನೇ ನಮ್ಮ ಜನಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜಾಗಗಳಿದ್ರೆ ಫಲ ಕೊಡುವಂಥ ಗಿಡಗಳು ನೆಡಿ ಅಂತ. ನಮ್ಮವು ಇಲ್ಲಿ ಬೇಜಾನು ಗಿಡಗಳನ್ನ ನಾವು ಮಾವಿನ ಮರ ಇವೆಲ್ಲ ಹಾಕ್ಕೊಂಡಿದ್ದೋ ಇರಲಿ. ಲಾಸ್ಟ್ಗೆ ಅಂದ್ಬಿಟ್ಟು ಒಂದು ಮಲ್ಲಿಕಾಯಿ ಗಿಡ ಹಾಕಿದ್ದೀವಿ ಮನೆಗಾಗಲಿ ಅಂದ್ಬಿಟ್ಟು. ಇನ್ನು ಚಿಕ್ಕ ಗಿಡ ಸ್ವಲ್ಪ ಕಾಯಿ ಬಿಟ್ಟದ ಅದೂ. ಅದಕ್ಕೆ ನೆನ್ನೆ ಮನೆಯೆಲ್ಲ ಮರದಲ್ಲೇ ಒಂದು 3-4 ಗಂಡ ಬಿಟ್ಟಿದ್ದೋ, ಬೇಗನೆ ಬಿಟ್ಟಿದ್ದದು ಮಲ್ಲಿಕ. ಈಗ ಬಲ್ತೋಗ್ಬಿಟ್ಟವೆ. ಅದಕ್ಕೋಸ್ಕರನೇ ಕಿತ್ಕೊಂಡು ಮನೆಗಾಗಲಿ ಅಂದ್ಬಿಟ್ಟು ಒಂದು ಕ್ರೇಟ್ ಹಾಕ್ಬೋದು. ತೋರಿಸ್ತೀನಿ ಬನ್ನಿ. ಇಲ್ಲೇ ರೇಷ್ಮೆ ತೋಟದಲ್ಲಿದ್ದ ಒಂದು ಮಾವಿನ ಗಿಡ ಎಲ್ಲ ಕಡ್ದಾಕ್ಬಿಟ್ಟು ಸುತ್ತ ಇರೋವೆಲ್ಲ ಬಿಟ್ಕೊಂಡಿದ್ದೀವಿ. ಮಾವಿನ ಹಣ್ಣಿಗೇನು ಬರ ಇಲ್ಲ, ಬೇಜಾನ್ ಬಿಡಿ. ಹಣ್ಣಿನ ಬರ ಹೆಂಗಿಸ್ಕೊಬಿಟ್ಟು ನಾವು ಮಾವಿನ ಹಣ್ಣು ಹಸ್ನ ಹಣ್ಣು ಕಾಲ ಬಂದುಬಿಟ್ರೆ ಎಲ್ಲರಾಗಲಿ ಅವಣಿಸ್ಕೊಂಡು ತಿಂದ್ಬಿಡ್ತೀವಿ. ಯಾಕಂದ್ರೆ ಚಿಕ್ಕದ್ರಿಂದ ತಿಂದು ರೂಢಿ. ನೋಡಿ ಇಲ್ಲೇ ಅದೇ ತೋರಿಸ್ತೀನಿ ನಮಗೆ ನಾನು. ನೋಡಿ ಇಲ್ಲಿ ಬಿಟ್ಟದೆ. ಹೋದ ವರ್ಷ ಸಖತ್ ಉದ್ದ ಬಂದಿದ್ದು ಕಾಯಿ, ಈ ವರ್ಷ ಉದ್ದ ಬರಲಿಲ್ಲ, ತುಂಡಕ್ಕೇನೆ ಬಿಟ್ಟದೆ. ಕಾಯೆಲ್ಲ ಹಣ್ಣಿಗೆ ಬಂದದ್ದು ನೋಡಿ ಬಲ್ತದೆ. ನೆನ್ನೆ ಒಂದು 3 ಹಣ್ಣು ಮರದಲ್ಲೇ ಹಾಕ್ಬಿಟ್ಟಿದ್ದು. ಅದಕ್ಕೋಸ್ಕರ ಬಲ್ತದೆ ಅಂದ್ಬಿಟ್ಟು ಕೀಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ ಇಲ್ಲೊಂದು ಹಣ್ಣಾಗದು ನೋಡಿ ಮರದಲ್ಲೇ ಯಾವ ಥರ ಹಣ್ಣಾಗದೆ ಅಂತ ನೋಡಿ. ಕಚ್ಚಿಬಿಡೋದೇನೋ ಹಣ್ಣಾಗಿರೋದನ್ನೇ. ಅದಕ್ಕೆಲ್ಲ ಹಣ್ಣಿಗೆ ಬಂದದೆ. ಕಿತ್ಕೊಂಡು ಹೋಯ್ತೀನಿ, ನೋಡೋಣ ಎಷ್ಟು ಸಿಕ್ಕವು ನೋಡೋಣ. ಇನ್ನೊಂದು ಸ್ನೇಹಿತರೆ, ನಮ್ಮ ದೇಹಕ್ಕೆ ಸಸ್ಯಾಹಾರಿಗಳು ಆಹಾರಗಳನ್ನ ತಿನ್ನಬೇಕು. ಮಟನ್ನು ಅವೆಲ್ಲ ಒಳ್ಳೆಯದಲ್ಲ. ಮುಖ್ಯವಾಗಿರೋದು ಹಣ್ಣುಗಳು, ತರಕಾರಿಗಳು ನಮ್ಮ ದೇಹಕ್ಕೆ ಬಹಳ ಆರೋಗ್ಯಕರ. ಇದ್ದು ಮಾತ್ರ ನಾವು ತಿಳ್ಕೋಬೇಕು. ಅದೇ ಥರ ಮಾವಿನ ಹಣ್ಣು ಅಷ್ಟೇ, ಊಟ ಮಾಡಾದ್ಮೇಲೆ ತಿಂದರೆ ಭಾಳ ಆರೋಗ್ಯ ಚೆನ್ನಾಗಿರ್ತದೆ, ಡೈಜೆಷನ್ ಚೆನ್ನಾಗಾಯ್ತದೆ, ಹೆಲ್ತ್ಗೂ ಚೆನ್ನಾಗಿರ್ತದೆ. ಈ ಥರದ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಎಷ್ಟೋ ಜನ ಹಣ್ಣುಗಳು ತಿನ್ನೇವಲ್ರು, ಬಿಟ್ಬಿಡ್ತಾರೆ. ಅಯ್ಯೋ ಬೇಡ ಪಾಪ, ಯಾರು ತಿಂದರು ಅದು ಇದು ನೋಡ್ದಲ್ಲ ಶುಗರು ಅಂದ್ಬಿಟ್ಟು. ಅದೆಲ್ಲ ತಲೆಗೆ ಹಾಕಬೇಡಿ, ಮೈಂಡ್ಗೆ ಹಾಕಬೇಡಿ ಜಾಸ್ತಿ. ಅವೆಲ್ಲ ನೀವೇನು ಸಿಗ್ತದೆ ತಿಂತಾ ಇರಬೇಕು. ಆಹಾರ ಪದಾರ್ಥಗಳಂದರೆ ಸಸ್ಯಾಹಾರಿಗಳನ್ನ, ಸೊಪ್ಪುಗಳು, ಈ ಥರದವೆಲ್ಲ ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಹೆಲ್ತು ಚೆನ್ನಾಗಿರ್ತದೆ. ಮೂಳೆ ಗಟ್ಟಿಯಾಗುವಂಥ ಸೊಪ್ಪುಗಳಲ್ಲವೆ ಅವೆಲ್ಲ ತಿನ್ನಬೇಕು. ಈಗ ಬರ್ರಿ ನೋಡೋಣ ಎಷ್ಟು ಸಿಕ್ಕವು, ಕಿತ್ಕೊಂಡು ಹೋಗೋಣ, ತೋರಿಸ್ತೀನಿ ನಾನು ನಿಮಗೆ. ಈಗೊಂದು ಅರ್ಧ ಕ್ರೇಟು ಸಿಕ್ಕವೆ, ಇನ್ನೂ ಒಂದು ಅರ್ಧ ಕ್ರೇಟ್ ಆಯ್ತು. ಆ ಕಡೆಗೆಲ್ಲ ಅವೇ, ಇದು ಎತ್ತಕ್ಕಾಗಲ್ಲ ಕ್ರೇಟ. ಇದು ಮಾಡ್ಬಿಟ್ಟು ಬಂದು ಕಿತ್ಕೊಂಡೈತೀನಿ ನೋಡಿ ಯಾವ ಥರ ಅವೆ ಅಂತ ತೋರಿಸ್ತೀನಿ. ಮಲ್ಲಿಕ ಅಂದ್ಬಿಟ್ಟಿದ್ದು ಮಾವಿನಕಾಯಿ, ಒಳ್ಳೆ ಜಾತಿ, ಒಳ್ಳೆ ಟೇಸ್ಟ್ ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು. ಉಜ್ಜಿ ಬೀಳಲ್ತು, ಕೆಲವೊಂದು ಬೀಳ್ತದೆ ನೋಡಿ. ಈ ಥರ ಆದಮೇಲೆ ಬೀಳಲ್ತು, ಬಲ್ತೋದ್ಮೇಲೆ ಒಳ್ಳೆ ಟೇಸ್ಟ್ ಚೆನ್ನಾಗಿರ್ತದೆ. ಕೊನೆ ಲಾಸ್ಟ್ ಬರ್ತದೆ. ತಿಂದಿರೋರು ಗೊತ್ತು ಮಲ್ಲಿಕ ಅವನನ್ನು ಮಾವಿನ ಬಗ್ಗೆ. ಅದಕ್ಕೆ ನಾನು ಹೇಳೋದು ಅವಾಗಲೇ, ಎಷ್ಟೇ ಜಾಗ ಇರಲಿ ಬಿಡಬೇಡ್ರಿ. ಫಲ ಕೊಡುವಂಥ ಮರಗಳು ಹಾಕಿ, ಫಲ ಕೊಡ್ತವೆ. ನಮಗೂ ನಮ್ಮದು ಸ್ವಂತ ಮರದ್ದು ಅಂದ್ಬಿಟ್ಟು ಚೆನ್ನಾಗಿ ರುಚಿಯಾಗಿರ್ತವೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಕಲ್ಲರ್ಗೆ ಜಾಸ್ತಿ ಇಷ್ಟಪಡ್ಕೋಬೇಡಿ. ಜಾಸ್ತಿ ಕಲ್ಲರ್ ಕಟ್ಟಿ ಹಣ್ಣು ಮಾಡ್ತಾರಲ್ಲ, ಅವನ್ನ ಕಲ್ಲರಾಗವೆ ಅಂದ್ಬಿಟ್ಟು ಆರೋಗ್ಯಕ್ಕೆ ಹಾನಿಕರ. ನ್ಯಾಚುರಲಾಗಿ ಹಣ್ಣು ಮಾಡಿರೋವನ್ನ ಯಾವುದೇ ಪದಾರ್ಥ ಆಗಲಿ ತಗೊಂಡು ತಿನ್ನಿ, ದೇಹಕ್ಕೆ ಒಳ್ಳೆಯದು, ಭಾಳ ರುಚಿಯಾಗೂ ಇರ್ತವೆ.